ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ. ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ. ಇಲ್ಲಿ ಧನ ಪೂರ್ಣಾಂಕಗಳು ಅಂತಂದರೆ ನಾವು ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದು ಧನ ಪೂರ್ಣಾಂಕ ಬೆಸ ಧನ ಪೂರ್ಣಾಂಕ 2 ಜಾಸ್ತಿ ಇರುತ್ತೆ. ಉದಾಹರಣೆಗೆ 1, 3, 5, 7. 1ಕ್ಕಿಂತ 3 2 ಜಾಸ್ತಿ ಇದೆ, 5 3ಕ್ಕಿಂತ 2 ಜಾಸ್ತಿ ಇದೆ. ಹಾಗೆ ಇಲ್ಲಿ 2 ವ್ಯತ್ಯಾಸ ಬರೋದರಿಂದ ನಾವು ಧನ ಪೂರ್ಣಾಂಕಗಳನ್ನು ಎಕ್ಸ್ ಮತ್ತು x+2 ಅಂತ ತಗೊಂಡು ಈ ಲೆಕ್ಕವನ್ನು ನಾವು ಬಿಡಿಸಬೇಕಾಗತ್ತೆ. 47ನೇ ಪ್ರಶ್ನೆ. ಇದು ಹೋದ ವರ್ಷದ ಅಂದರೆ 25-26ನೇ ಸಾಲಿನ LBA ಕ್ರಮ ಸಂಖ್ಯೆ ಆಗಿದೆ. ಈ ವರ್ಷ ಇದು ಬದಲಾಗಿರ್ಬೋದು. ನಾವು ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳನ್ನು ಏನಂತ ಇಟ್ಕೊಳ್ಳೋಣ, ಎಕ್ಸ್ ಮತ್ತು x+2 ಬರ್ಕೊಳ್ಳೋದನ್ನು. ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು x+2 ಆಗಿರಲಿ. ಇಲ್ಲಿ ಅವುಗಳ ವರ್ಗಗಳ ಮೊತ್ತ ಕೊಟ್ಟಿದ್ದಾರೆ ಮತ್ತು ನಾವು ಆ ಎರಡು ಧನ ಪೂರ್ಣಾಂಕಗಳು ಯಾವುವು ಅನ್ನೋದನ್ನು ಕಂಡುಹಿಡಿಬೇಕು. ಅವುಗಳ ವರ್ಗಗಳ ಮೊತ್ತ ಅಂದರೆ x² + x+2 ² = 290. ಈಗ ನಾವು ಈ x² ಹಾಗೆ ಬರೆಯೋಣ. ಪ್ಲಸ್ x+2 ² ವಿಸ್ತಾರ ರೂಪವನ್ನು ಬರಿಬೇಕು ನಾವು. x+2² ವಿಸ್ತಾರ ರೂಪ ಯಾವ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಮಾಡಬೇಕು ನಾವು? a + b² = a² + 2ab + b². ಇಲ್ಲಿ x+2² ಅಂದರೆ ಏನಾಗುತ್ತೆ? ಎನ ಜಾಗದಲ್ಲಿ x ಇದೆ, ಬಿನ ಜಾಗದಲ್ಲಿ 2 ಇದೆ. a² ಅಂತಂದರೆ x² + 2ab ಅಂದರೆ 2 × x × 2 2 × x × 2 + b² ಅಂತಂದರೆ 2². ಅದನ್ನು ಇಲ್ಲಿ ಬರೆಯೋಣ. x+2² ಇದರ ವಿಸ್ತಾರ ರೂಪ ಏನು? x² + 2 × x × 2 + 2². x² + 2 × x × 2 + 2² = 290. ಇಲ್ಲಿ x² + x² ಕೂಡಿಸ್ಬೋದು, 2x² ಆಗುತ್ತೆ. ಪ್ಲಸ್ 2 × 2 4x ಆಗುತ್ತೆ. ಪ್ಲಸ್ 4x 2² ಅಂದರೆ 4. ಈ 290 ಎಡಭಾಗಕ್ಕೆ ವರ್ಗಾಯಿಸೋಣ. ಯಾಕಂತಂದರೆ ನಮಗೆ ax² + bx + c = 0 ರೂಪದಲ್ಲಿ ಬೇಕಾಗಿದೆ. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ನಾವು ಇದನ್ನು ವ್ಯಕ್ತಪಡಿಸ್ಕೊಂಡ್ರೆ ಮುಂದಿನ ಹಂತಕ್ಕೆ ಹೋಗ್ಬೋದು. ಇಲ್ಲಿ 2x² ಹಾಗೆ ಬರೆಯೋಣ. ಪ್ಲಸ್ 4x ಕೂಡ ಹಾಗೆ ಬರೆಯೋಣ. 4 - 290. ಇಲ್ಲಿ 290ರಲ್ಲಿ 4 ಕಳಿಬೇಕು. ಏನಾಗುತ್ತೆ? 286 ಆಗುತ್ತೆ. ಚಿಹ್ನೆ ಯಾವ್ದು ಬರುತ್ತೆ? ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ. -286 = 0 ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ನಾವು 2, 4 ಮತ್ತು 286 ಎರಡರ ಮಧ್ಯೆಯಲ್ಲಿರೋದ್ರಿಂದ 2 ಸಾಮಾನ್ಯವಾಗಿ ಹೊರಗಡೆ ತೆಗಿಬೋದು. ಇನ್ನೇನು ಉಳ್ಕೊಳ್ತು? ಮೊದಲನೇ ಪದದಲ್ಲಿ x² ಉಳ್ಕೊಳ್ತು. ಇಲ್ಲಿ 2 ಹೊರಗಡೆ ಇರೋದ್ರಿಂದ 2 × 2 4 2x ಆಯಿತು. ನಂತರ ಮೈನಸ್ ಬರೆಯೋಣ. ಮೈನಸ್ 286ನ್ನು 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೆ ನೋಡೋಣ. 286 2 1 2 0 ಬಂತು. 8 2 4 8 6 2 3 6 ಏನು ಬಂತು? -143 = 0 ಆಯಿತು.
ಈಗ ನಾವೇನು ಮಾಡ್ಬೋದು, ಇಲ್ಲಿ ಈ 2 ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ 0/2 0 ಆಗುತ್ತೆ. ಕೇವಲ ಇದನ್ನಷ್ಟೇ ಬರಿಬೋದು. x² + 2x - 143 x² + 2x - 143 0/2 ಬರುತ್ತೆ. 0/2 ಅಂದರೆ 0. ಈಗ ನಾವು 143 ಮತ್ತು ಇಂಟು x² ಇವೆರಡರ ಗುಣಲಬ್ಧ ಆಗುತ್ತೆ. ಗುಣಲಬ್ಧ ಬರೆಯೋಣ. ಗುಣಲಬ್ಧ x² ಇಂಟು -143 ಈಕ್ವಲ್ಸ್ -143 x² ಮತ್ತು ಮೊತ್ತ 2x. ಮೊತ್ತ 2x -143 x². ಇದನ್ನು ಹೊಡಿಬೇಕಾಗಿದೆ. ಮೈನಸ್ ಇರೋದ್ರಿಂದ ಬೇರೆ ಬೇರೆ ಚಿಹ್ನೆ ಬರುತ್ತೆ. ದೊಡ್ಡದಕ್ಕೆ ಪ್ಲಸ್ ಚಿಹ್ನೆ ಬರುತ್ತೆ, ಚಿಕ್ಕದಕ್ಕೆ ಮೈನಸ್ ಬರುತ್ತೆ. 143 ಇದನ್ನು ಅಪವರ್ತಿಸಿದರೆ ಇಲ್ಲಿ ಇದು ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನೋಡಬೇಕಾಗತ್ತೆ ನಾವು. ಯಾವ ಮಗ್ಗಿಯಲ್ಲಿ ಬರುತ್ತೆ ಇಲ್ಲಿ ಯಾಕಂತಂದರೆ ಇಲ್ಲಿ 4 ಇದೆ ಮಧ್ಯದ್ದು. ಆಮೇಲೆ ಇವೆರಡನ್ನು ಕೂಡಿಸಿದ್ರು ಕೂಡ 4 ಆಗುತ್ತೆ. 11 ಮಗ್ಗಿಯಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಇದು 11 ಒಂದಲೇ 11. 14ರಲ್ಲಿ 11 ಹೋದರೆ 3 ಬರುತ್ತೆ. 3 3 33 ಆಗುತ್ತೆ. 11 3 33 ಏನು ಬಂತು? 13 ಒಂದಲೇ. 11 13 143, 13 ಒಂದಲೇ ಬಂತು. ಅಂದರೆ ಇಲ್ಲಿ 13 ಮತ್ತು 11 ಪ್ಲಸ್ 13x ಮೈನಸ್ 11x ಆಯಿತು. ಈಗ ನಾವು ಇಲ್ಲಿಗೆ ಬರೋಣ. ಮೊದಲನೇ ಪದವನ್ನು ಹಾಗೆ ಬರೆಯೋಣ. x² ಮಧ್ಯಪದವನ್ನು ಹೊಡೆದ್ವಿ. 2x ಇರೋದು ಏನಾಯಿತು? 13x ಮೈನಸ್ 11x ಆಯಿತು. ಪ್ಲಸ್ 13x ಮೈನಸ್ 11x ಮತ್ತು ಈ ಮೈನಸ್ 143 ಕೂಡ ಬರೆಯೋಣ. ಈಕ್ವಲ್ಸ್ 0. ಈಗ ಇವೆರಡರಲ್ಲಿ ಸಾಮಾನ್ಯ ತೆಗಿಬೇಕು. ಸಾಮಾನ್ಯ ಏನಾಗುತ್ತೆ? x² ಮತ್ತು 13xಲ್ಲಿ ಸಾಮಾನ್ಯ x²ರಲ್ಲಿ x ಹೊರಗಡೆ ಇರೋದ್ರಿಂದ x ಬರುತ್ತೆ. x ಇಂಟು x² ಪ್ಲಸ್ ಇಲ್ಲಿ x ಹೊರಗಡೆ ಇರೋದ್ರಿಂದ ಏನು ಉಳ್ಕೊಳ್ತು? 13. ಹಾಗೆ ಇಲ್ಲಿ ಮೈನಸ್ 11x ಮೈನಸ್ 143 ಅಂದರೆ 11 ಸಾಮಾನ್ಯ ತೆಗೋಬಹುದು. ಯಾಕಂತಂದರೆ 11 13 143 ಅನ್ನೋದು ನಮಗೆ ಸಿಕ್ಕಿದೆ. ಅದಕ್ಕೆ ಮೈನಸ್ 11 ಸಾಮಾನ್ಯ ತೆಗೆದ್ರೆ ಇಲ್ಲಿ ಏನು ಉಳ್ಕೊಳ್ತು? x. ಆಮೇಲೆ ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 11 ಎಷ್ಟಲೇ? 143, 11 13 ಈಕ್ವಲ್ಸ್ 0. ಈಗ ಇಲ್ಲಿ x + 13 x + 13 ಒಂದು ಬ್ರ್ಯಾಕೆಟಲ್ಲಿ ಬರೆಯೋಣ. ನಂತರ ಇನ್ನೊಂದು ಬ್ರ್ಯಾಕೆಟ್ನಲ್ಲಿ x ಮೈನಸ್ 11 ಈಕ್ವಲ್ 0. ಈಗ x + 13 ಇಂಟು 0 x ಮೈನಸ್ 11 ಇಂಟು 0 x + 13 ಈಕ್ವಲ್ 0 ಮತ್ತು x ಮೈನಸ್ 11 0 ಅಥವಾ ಅಂತ ಬರೆಯೋಣ. ಅಥವಾ x ಮೈನಸ್ 11 ಈಕ್ವಲ್ಸ್ 0. ಇದೇನಾಗುತ್ತೆ? x 0 ಮೈನಸ್ 13 ಆಗುತ್ತೆ. 0 ಮೈನಸ್ 13 x ಮೈನಸ್ 13. ಇಲ್ಲಿ x 0 ಪ್ಲಸ್ 11 ಆಗುತ್ತೆ. x 11. ನಮಗೆ ಧನ ಬೆಸ ಸಂಖ್ಯೆ ಬೇಕಾಗಿರೋದ್ರಿಂದ ನಾವು ಏನೋ ತಗೋಬೇಕು? x 11. ಬೆಸ ಧನ ಪೂರ್ಣಾಂಕ ಆಗಿರೋದ್ರಿಂದ ನಾವು ಬೆಸ ಸಂಖ್ಯೆ ಎರಡೂ ಹೌದು, 13 ಮತ್ತು 11. ಆದರೆ ಧನ ಬೆಸ ಪೂರ್ಣಾಂಕ ಆಗಿರೋದ್ರಿಂದ ನಾವು ಇದನ್ನು ತೊಗೊಳ್ಳಿಕ್ಕಾಗಲ್ಲ. x 11 ತೊಗೋಬೇಕು. x 11 ಆದರೆ ಇನ್ನೊಂದು x + 2 11 + 2 13 ಆಗುತ್ತೆ. ಆದ್ದರಿಂದ 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು 11 ಮತ್ತು 13. 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು 11
ಗಳು 11 ಮತ್ತು 13.